10ನೇ ಶ್ಲೋಕದ ಭಾವಾರ್ಥವನ್ನ ನೋಡ್ತಾ ಹೋಗೋಣ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಮಧ್ವಮತವರ್ಧನಃ ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ಭಯಾಪಹಃ ಜ್ಞಾನ ಭಕ್ತಿ ಸುಪುತ್ರಾಯುಃ ಯಶಶ್ರೀಃ ಪುಣ್ಯವರ್ಧನಃ ಸರ್ವತಂತ್ರ ಸ್ವತಂತ್ರಃ. ಯಾವುದೇ ಶಾಸ್ತ್ರಗಳನ್ನ ವಿಚಾರ ಮಾಡುವ ಸಂದರ್ಭದಲ್ಲಿಯೂ ಸ್ವತಂತ್ರ ಅಪಾರವಾದ ಪಾಂಡಿತ್ಯವನ್ನ ಪಡೆದವರಾಗಿದ್ದಾರೆ ರಾಘವೇಂದ್ರ ತೀರ್ಥರು. ಸರ್ವತಂತ್ರ ಸ್ವತಂತ್ರ ಅಸೌ. ಅಥವಾ ಸರ್ವ ಅಂತಂದ್ ಹೇಳಿದ್ರೆ ಮಧ್ವಾಚಾರ್ಯರ ಸಿದ್ಧಾಂತ. ವಿಷ್ಣು ಸರ್ವ ಅನ್ನೋದಕ್ಕೆ ಸರ್ವಃ ಅಂತಂದ್ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಬರುವಂತಹ ಒಂದು ಹೆಸರಿನಲ್ಲಿ ಸರ್ವಶರ್ವ ಶಿವಸ್ಥಾಣು ಭೂತಾದಿರ್ನಿಧಿರವ್ಯಯ ಎಂಬಲ್ಲಿ ಸರ್ವಃ ಅನ್ನೋದನ್ನು ಪರಮಾತ್ಮನ ಹೆಸರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಸರ್ವತಂತ್ರ ಅಂತಂದ್ರೆ ಭಗವಂತನನ್ನ ಪ್ರತಿಪಾದನೆ ಮಾಡುವಂತಹ ಗ್ರಂಥ ಅಂತ ಅರ್ಥ. ಸರ್ವ ಅಂದ್ರೆ ವಿಷ್ಣು, ಅವರನ್ನ ಪ್ರತಿಪಾದನೆ ಮಾಡುವ ಗ್ರಂಥ ಅಥವಾ ಪರಮಾತ್ಮನಿಂದ ರಚಿತವಾದಂತಹ ಗ್ರಂಥಗಳು ಮಹಾಭಾರತ, ಭಾಗವತ, ಪುರಾಣಗಳು, ಬ್ರಹ್ಮಸೂತ್ರಗಳು. ಈ ಶಾಸ್ತ್ರಗಳನ್ನ ತಮ್ಮ ಹಸ್ತಗತವಾಗಿ ಮಾಡಿಕೊಂಡವರು, ಮುಖಗತವಾಗಿ ಮಾಡಿಕೊಂಡವರು, ಮುಖೋದ್ಗತವಾಗಿ ಮಾಡಿಕೊಂಡವರು. ಶ್ರೀಮಧ್ವಮತವರ್ಧನಃ. ಮಧ್ವ ಶಾಸ್ತ್ರದ ಹಿರಿಮೆ ಗರಿಮೆಗಳನ್ನ ಮುಗಿಲೆತ್ತರಕ್ಕೆ ಏರಿಸಿದಂತಹ ವ್ಯಕ್ತಿಗಳು. ಆಚಾರ್ಯರ ಗ್ರಂಥಗಳಿಗಿರುವಂತಹ ಜಯತೀರ್ಥರ ಟಿಪ್ಪಣಿಗಳನ್ನ ಅಧ್ಯಯನ ಮಾಡಬೇಕು ಅಂದ್ರೆ ರಾಯರ ಸಹಕಾರ ಬೇಕೇ ಬೇಕು. ಅತ್ಯಪೇಕ್ಷಿತವಾದಂತಹ ವ್ಯಕ್ತಿಗಳು. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜಯೀಂದ್ರ ತೀರ್ಥರ ಕರಕಮಲ ಸಂಜಾತರಾದವರು. ವಿಜಯೀಂದ್ರ ತೀರ್ಥರಿಂದ ಸನ್ಯಾಸಾಶ್ರಮವನ್ನ ಪಡೆದುಕೊಂಡಂತವರು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರಿಂದ ಸನ್ಯಾಸಾಶ್ರಮವನ್ನ ಪಡೆದಂತಹ ವ್ಯಕ್ತಿಗಳು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ರಾಘವೇಂದ್ರ ತೀರ್ಥರ ಗುರುಗಳು ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜಯೇಂದ್ರ ತೀರ್ಥರು. ನಾ ವಿಜಯೇಂದ್ರ ತೀರ್ಥರ ಬಗ್ಗೆ 1-2 ನಿಮಿಷ ಹೇಳ್ಬಿಡ್ತೇನೆ. ಅಂದ್ರೆ ಈ ಪರಂಪರೆ ಎಂತಹ ಅದ್ಭುತವಾದ ಪರಂಪರೆ ಅಂತ ನಮಗೆ ಗೊತ್ತಾಗತ್ತೆ. ವಿಜಯೇಂದ್ರ ತೀರ್ಥರು ಸಾಮಾನ್ಯರಾದವರಲ್ಲ. ಕುಂಭಕೋಣ ಕ್ಷೇತ್ರದಲ್ಲಿ ಇವರ ವೃಂದಾವನ ಇದೆ. ರಾಯರು ಬರುವುದಕ್ಕಿಂತ ಮುಂಚೆ, ಈಗ ನಾವ್ ಯಾವುದು ರಾಯರ ಮಠ ಅಂತ ಕರಿತಾ ಇದ್ದೇವೋ ಅದಕ್ಕಿದ್ದಂತಹ ಹೆಸರೇ ಕುಂಭಕೋಣ ಮಠ ಅಂತ.
ಇಡೀ ರಾಯರ ಮಠದ ಕೇಂದ್ರ ಪ್ರದೇಶ ಕುಂಭಕೋಣ ಕ್ಷೇತ್ರವಾಗಿತ್ತು. ರಾಜರ ವ್ಯಾಸರಾಜ ತೀರ್ಥರು ಅಂತ ನಾವು ಯಾರನ್ನ ಕರ್ನಾಟಕದ ಸಿಂಹಾಸನಾಧೀಶ್ವರರನ್ನಾಗಿ ನೋಡಿದ್ದೆವು, ಕೃಷ್ಣದೇವರಾಜನ ಆಳ್ವಿಕೆಯಲ್ಲಿ ರಾಜನಿಗೆ ಬಂದ ಕುಹುಯೋಗವನ್ನ ಪರಿಹಾರ ಮಾಡಿ ಅನೇಕ ವರ್ಷಗಳ ಕಾಲ ಕರ್ನಾಟಕ ಸಿಂಹಾಸನಕ್ಕೆ ರಾಜರೇ ಆಗಿದ್ರು, ಅಕ್ಷರಶಃ ರಾಜರೇ ಆಗಿದ್ರು. ಬರೀ ಈ ರೀತಿಯಾದ ಲೌಕಿಕವಾದ ಅಲ್ಲದೇನೆ ಮಧ್ವಶಾಸ್ತ್ರಕ್ಕೆ ಅದ್ಭುತವಾದಂತಹ 3 ಕೋಟೆಗಳನ್ನ ಕಟ್ಟಿದಂತಹ ಮಹಾಜ್ಞಾನಿಗಳು. ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ, ಈ 3 ಗ್ರಂಥಗಳು ಮಧ್ವ ಸಿದ್ಧಾಂತಕ್ಕೆ ಇರುವಂತಹ ಭದ್ರವಾದ 3 ಕೋಟೆಗಳು. ಈ ಕೋಟೆಯ ಒಳಗಡೆಯಲ್ಲಿ ಬಂದ್ರು ಅಂತಂದ್ರೆ ಅವಾಗ ಮಧ್ವಾಚಾರ್ಯರು ಮಾಡಿದಂತಹ ಗ್ರಂಥಗಳ ಬಗ್ಗೆ ಆಕ್ಷೇಪವನ್ನು ಮಾಡಬಹುದು. ಯಾರಿಗೂ ಭೇದಿಸಲಿಕ್ಕಾಗದೇ ಇರುವಂತಹ ಅದ್ಭುತವಾದ 3 ಕೋಟೆಯನ್ನ ಕಟ್ಟಿಕೊಟ್ಟಂಥವರು ವ್ಯಾಸರಾಜ ತೀರ್ಥ ಗುರು ಸಾರ್ವಭೌಮರು. ಅಂತಹ ವ್ಯಾಸರಾಜ ತೀರ್ಥರ ಬಳಿಯಲ್ಲಿ ಅನೇಕ ಬಾರಿ ಸುಧಾ ಗ್ರಂಥಗಳನ್ನ, ವ್ಯಾಸರಾಜರಿಂದ ರಚಿತವಾದಂತಹ ಈ 3 ಗ್ರಂಥಗಳನ್ನ ಅನೇಕ ಬಾರಿ ಶ್ರವಣ ಮಾಡಿ ಅವರ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರಾದಂಥವರು ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು. ಇದ್ರ ಬಗ್ಗೆ ಹೇಳಬೇಕಾದ್ರೆ ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂತ ವಿಜಯೇಂದ್ರ ತೀರ್ಥರ ಹಿರಿಮೆಯನ್ನ ಹೇಳ್ತಾರೆ ಗುರುಗುಣ ಸ್ತವನದಲ್ಲಿ. ಇವರು ಬರೆದಂತಹ 100 ಗ್ರಂಥಗಳ ಸಂಖ್ಯೆ 104. ಸಂಸ್ಕೃತ ಈ ಶಾಸ್ತ್ರೀಯ ಪದ್ಧತಿಯಲ್ಲಿ ಒಂದು ಮಾತಿದೆ, ವಿಜಯೇಂದ್ರ ತೀರ್ಥರ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡವನು ಪಂಡಿತ ಅಲ್ಲ, ಅವ್ರು ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಆ ಹೆಸರುಗಳನ್ನು ನೆನಪಿಟ್ಕೊಂಡವನಿದ್ದಾನಲ್ಲ ಅವನೇ ಮಹಾ ದೊಡ್ಡ ಪಂಡಿತ ಅಂತ. ಅಂದ್ರೆ 104 ಗ್ರಂಥಗಳನ್ನು ಒಬ್ಬರೇ ಬರೆದಿದ್ದಾರೆ. ಅಜಯ್ಯ ವಿಜಯೇಂದ್ರರು ಅಂತ ಇವ್ರ ಬಗ್ಗೆ ದೊಡ್ಡದಾದ ಗ್ರಂಥವೇ ಇವರ ಮಹತ್ವವನ್ನು ತಿಳಿಸಿಕೊಡುವಂತಹದ್ದು. ಚತುಷ್ಷಷ್ಟಿ ಕಲಾ ಪ್ರವೀಣರು ಅಂತ ತಿಳಿಸಿಕೊಡುವಂತಹ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರ ಮಹತ್ವವನ್ನು ಸಾರುವಂತಹ ಅನೇಕ ಗ್ರಂಥಗಳನ್ನ ನಾವು ನೋಡ್ತೇವೆ. ವ್ಯಾಸರಾಜ ತೀರ್ಥರ ಸಂಸ್ಥಾನದ ಸಮೀಪದಲ್ಲಿ ವಿಜಯೇಂದ್ರ ತೀರ್ಥರ ಗುರುಗಳು ಒಂದು ಸಂದರ್ಭದಲ್ಲಿ ಬಂದಾಗ ವ್ಯಾಸರಾಜ ತೀರ್ಥರಿಂದ ಕೇಳಿ, ನಮಗೆ ನಿಮ್ಮ ಈ ಶಿಷ್ಯ ಬೇಕು ಅಂದ್ರೆ ಮಾತ್ರ ನಾವು ಇಂದು ಭಿಕ್ಷೆಯನ್ನ ಮಾಡ್ತೇವೆ ಅಂತ ಯತಿಗಳು ಕೇಳಿದಾಗ ಆ ಸಂದರ್ಭದಲ್ಲಿ ತಮ್ಮ ಭಿಕ್ಷಾ ದಕ್ಷಿಣೆಯಾಗಿ ಪಡೆದಂತಹ ಮಹಾಜ್ಞಾನಿಗಳು ವಿಜಯೇಂದ್ರ ತೀರ್ಥರು. ಅಂತಹ ವಿಜಯೇಂದ್ರ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಪಡೆದಂತಹದ್ದು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರ ಶಿಷ್ಯರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅಂದ್ರೆ ರಾಘವೇಂದ್ರ ತೀರ್ಥರ ಪರಮ ಗುರುಗಳು ವಿಜಯೇಂದ್ರ ತೀರ್ಥರು, ವ್ಯಾಸರಾಜ ತೀರ್ಥರು ಪರಮೇಷ್ಠಿ ಗುರುಗಳು. ಇನ್ನೊಂದು ಹಂತದಲ್ಲಿ ವ್ಯಾಸರಾಜ ತೀರ್ಥರೇ ಮತ್ತೆ ರಾಘವೇಂದ್ರ ತೀರ್ಥರಾಗಿ ಹುಟ್ಟಿದ್ದಾರೆ ಅಂತ ಲೋಕದಲ್ಲಿ ಪ್ರಸಿದ್ಧಿಯೂ ಇದೆ, ನಾವು ಕೇಳ್ತೇವೆ. ಮೊದಲಿಗೆ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಬಾಲ್ಹಿಕ ರಾಜರಾಗಿ ಹುಟ್ಟಿ, ಪ್ರಹ್ಲಾದ ರಾಜರಾಗಿ ಹುಟ್ಟಿ, ಅವರೇ ವ್ಯಾಸರಾಜರಾಗಿ ಹುಟ್ಟಿ ನಂತರದಲ್ಲಿ ರಾಘವೇಂದ್ರ ತೀರ್ಥರಾಗಿ ಜನಿಸಿದ್ದಾರೆ ಅಂತ ಅನೇಕ ದಾಸಶ್ರೇಷ್ಠರ ಅಪರೋಕ್ಷ ಜ್ಞಾನಿಗಳ ಪದ್ಯಗಳಲ್ಲಿ ನಾವು ಕೇಳಿ ತಿಳಿದಿದ್ದೇವೆ. ವ್ಯಾಸರಾಜ ತೀರ್ಥರೇ ಮತ್ತೆ ರಾಘವೇಂದ್ರ ತೀರ್ಥರಾಗಿ ಹುಟ್ಟಿದ್ದಾರೆ ಅಂತ. ಅಂತಹ ರಾಘವೇಂದ್ರ ತೀರ್ಥರೇ ನಿಮಗೆ ನಮಸ್ಕಾರ, ನೀವು ಸರ್ವತಂತ್ರ ಸ್ವತಂತ್ರ, ಆಚಾರ್ಯರ ಎಲ್ಲ ಗ್ರಂಥಗಳಲ್ಲೂ ಪರಿಪೂರ್ಣವಾದ ವಿದ್ವತ್ತೆಯನ್ನ ಪಡೆದಂತವರು ತಾವಾಗಿದ್ದೀರಿ.
ಶ್ರೀ ಮಧ್ವ ಮತವರ್ಧನ, ಮಧ್ವಾಚಾರ್ಯರ ಗ್ರಂಥಗಳನ್ನ ಪರಿಪೂರ್ಣವಾಗಿ ತಿಳಿದಂತಹ ವ್ಯಕ್ತಿಗಳು ತಾವಾಗಿದ್ದೀರಿ. ಮಧ್ವ ಸಿದ್ಧಾಂತದ ಕೀರ್ತಿ ಪತಾಕೆಯನ್ನ ಮುಗಿಲೆತ್ತರಕ್ಕೆ ಏರಿಸಿದಂತಹ ವ್ಯಕ್ತಿಗಳು ತಾವಾಗಿದ್ದೀರಿ. ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ, ವಿಜಯೀಂದ್ರ ತೀರ್ಥರಿಂದ ಸನ್ಯಾಸವನ್ನ ಪಡೆದಂತಹ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತರೂ ತಾವಾಗಿದ್ದೀರಿ. ಅಂತಹ ರಾಘವೇಂದ್ರ ತೀರ್ಥರೇ ತಮಗೆ ನಮಸ್ಕಾರ ಅಂತ ಇಲ್ಲಿ ರಾಘವೇಂದ್ರ ತೀರ್ಥರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸುಧೀಂದ್ರ ತೀರ್ಥರ ಸ್ವಲ್ಪ ಚರಿತ್ರೆಯನ್ನು ಹೇಳಬೇಕು, ಮತ್ತೆ ನಾಳೆಯ ಪ್ರವಚನದಲ್ಲಿ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸರಿಕೋ ನಮಸ್ಕಾರ.